ಉರಿ ಸೆಕ್ಟರ್ನಲ್ಲಿ ಮತ್ತೆ ಗುಂಡಿನ ಚಕಮಕಿ ನಡೀತಾ ಇದೆ. ಭಾರತದ ವಿರುದ್ಧ ಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕ್ ಸೇನೆ ನಡೆಸಿದೆ. ಉರಿ ಸೆಕ್ಟರ್ನಲ್ಲಿ ಮತ್ತೆ ಗುಂಡಿನ ಚಕಮಕಿ ನಡೀತಾ ಇದೆ. ಈಗ ಭಾರತದ ವಿರುದ್ಧ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕ್ ಸೇನೆ ನಡೆಸಿದೆ. ಸೊ ಇದು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಸೇನೆ ಭಾರತದ ವಿರುದ್ಧ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸ್ತಾ ಇರೋದು. ಭಾರತದ ಸೇನೆ ಸೈಲೆಂಟ್ ಆಗಿದೆಯಾ? ನೋ. ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಪ್ರತ್ಯುತ್ತರ ಅಥವಾ ಪ್ರತಿ ದಾಳಿಯೂ ಕೂಡ ಜೋರಾಗಿ ನಡೀತಾ ಇದೆ ಭಾರತದ ಸೈನಿಕರಿಂದ. ಸುಮ್ಮನೆ ಬಾಲ ಬಿಚ್ಚುತ್ತಾರೆ ಪಾಪಿ ಪಾಕಿಸ್ತಾನದವರು. ಮತ್ತೆ ಈಗ ಬಾಲ ಬಿಚ್ಚಿರೋದು. ಈಗಾಗಲೇ ಬಾಲ ಕಟ್ ಮಾಡಿದ್ದಾರೆ, ಆದರೂ ಕೂಡ ಅವರ ಬುದ್ಧಿಯನ್ನ ಮಾತ್ರ ಬಿಡಲ್ಲ ಅವರು. ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿರುವುದು ಪಾಕಿಸ್ತಾನದ ಸೇನೆ. ಈಗ ಭಾರತದ ಕಡೆಯಿಂದಲೂ ಕೂಡ ಪ್ರತಿ ದಾಳಿ ನಡೀತಾ ಇದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಉರಿ ಸೆಕ್ಟರ್ನಲ್ಲಿ ಆಗ್ತಾ ಇರುವಂತಹ ಗುಂಡಿನ ಚಕಮಕಿ ಇದು. ಕತ್ಲಾದ್ರೆ ಸಾಕು ಶುರು ಮಾಡ್ಕೊಂಡ್ಬಿಡ್ತಾರೆ. ನಿನ್ನೇನು ಹಂಗೆ ಆಯ್ತಲ್ಲ. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಈ ಭಾಗಗಳಲ್ಲಿ ಮಿಸೈಲ್ ಹಾರಿಬಿಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದೆಲ್ಲ ಮಿಸೈಲ್ಗಳನ್ನ 8 ಮಿಸೈಲ್ಗಳನ್ನ ಹೊಡೆದು ಹಾಕುವಲ್ಲಿ ಯಶಸ್ವಿ ಕೂಡ ಆಗಿದೆ. ಇದೆಲ್ಲದರ ನಡುವೆ ಈಗ ಮತ್ತೆ ಶುರುವಾಗಿದೆ. ನಿನ್ನೆ ಇಡೀ ರಾತ್ರಿ ಅವರಿಗೆ ಬುದ್ಧಿ ಕಲಿಸಿದ್ರು, ಇನ್ನೂ ಬುದ್ಧಿ ಕಲಿತಾ ಇಲ್ಲ. ಪಾಕಿಸ್ತಾನದ ಒಳಗಡೆ ನುಗ್ಗಿ ಧ್ವಂಸ ಮಾಡಾಕಿದ್ದಾರೆ ನಮ್ಮ ಸೈನಿಕರು. ನೋಡಿ ಅಲ್ಲಿ ಹೆಂಗೆ ಚಲ್ಲಾಪಿಲ್ಲಿ ಆಗಿದೆ ಪಾಕಿಸ್ತಾನ ಅನ್ನೋದೊಂದು ದೃಶ್ಯ. ಇದು ಸುಮ್ಮನೆ ಸ್ಯಾಂಪಲ್ ದೃಶ್ಯ ಇದು. ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೆಂಗಿರಬೇಡ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ, ಗೊತ್ತಾಗುತ್ತೆ. ಲಾಹೋರ್ನಲ್ಲಿದ್ದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡಾಯಿಸಲಾಗಿತ್ತು ಭಾರತದ ಕಡೆಯಿಂದ. ಅದಾದ ನಂತರ ರಾವಲ್ಪಿಂಡಿಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮೇಲೆ ದಾಳಿ ಕೂಡ ಆಗಿತ್ತು. ಡ್ರೋನ್ ದಾಳಿ ಆಗಿತ್ತು. ಅದಾದ ನಂತರ ರಾವಲ್ಪಿಂಡಿ ಜೊತೆಗೆ ಕರಾಚಿಯಲ್ಲಿ ದಾಳಿ ಆಯಿತು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ದಾಳಿ ಆಯಿತು. ಅಕ್ಷರಶಃ ಪಾಕಿಸ್ತಾನ ಸ್ಮಶಾನ ಆಗಿ ಹೋಗ್ಬಿಟ್ಟಿದೆ ಈಗ. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಎಸ್, ನಿಮಗೆ ಆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಎಡಭಾಗದ ದೃಶ್ಯದಲ್ಲಿ ಲಾಹೋರ್ನಲ್ಲಿ ನಿನ್ನೆ ಆಗಿರುವಂತ ಘಟನೆ ಅದು. ಪಾಕಿಸ್ತಾನದ ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು. ಆ ಸಿಸ್ಟಮ್ ಅನ್ನೇ ಉಡಾಯಿಸಿ ಬಿಡ್ತು ನಮ್ಮ ಸೇನೆ. ಒಂದು ಮಿಸೈಲ್ ಅನ್ನ ಬಿಟ್ಟು ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡಾಯಿಸಿ ಬಿಟ್ಟಿವೆ. ಅಂದ್ರೆ ಅದು ಎಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಾದ ನಂತರ ಪಾಕಿಸ್ತಾನ ಭಾರತವನ್ನ ತಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಕೂಡ ಪಾಕಿಸ್ತಾನದವರಿಗೆ ಅರಿವಿದ್ರೂ ಕೂಡ ಭಾರತದ ಮೇಲೆ ಮತ್ತೆ ಏರಿ ಬರೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಈಗ ಉರಿ ಸೆಕ್ಟರ್ನಲ್ಲಿ ಮತ್ತೆ ಪಾಕಿಸ್ತಾನ ಸೇನೆಯಿಂದ ಗುಂಡಿನ ಚಕಮಕಿ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೆ ಬಾಲ ಬಿಚ್ಚಿರುವಂತ ಪಾಪಿ ಪಾಕಿಸ್ತಾನದ ಬಾಲವನ್ನ ಕಟ್ ಮಾಡಬೇಕಾದಂತ ಸಂದರ್ಭ ಬಂದಿದೆ ಈಗ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಸೈನಿಕರು ಸುಮ್ಮನೆ ಗುಂಡಿನ ಚಕಮಕಿ ಮಾಡಲ್ಲ. ಆ ಕಡೆಯಿಂದ ಬಂದ್ರೆ ಮಾತ್ರ ಈ ಕಡೆಯಿಂದ ಸರಿಯಾಗಿ ಉತ್ತರ ಕೊಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ. ಈಗ ಹಂಗೆ ಆಗ್ತಾ ಇರೋದು. ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಸೈನಿಕರು ಭಾರತ ಸೈನಿಕರ ಕಡೆಗೆ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ರೆ ಪ್ರತ್ಯುತ್ತರ ಕೊಡ್ಲೇಬೇಕಲ್ವಾ? ಆ ಪ್ರತ್ಯುತ್ತರವನ್ನ ಈಗ ಭಾರತೀಯ ಸೈನಿಕರು ಕೂಡ ಕೊಡ್ತಾ ಇದ್ದಾರೆ. ಈ ಯುದ್ಧ ಇವತ್ತಿಗೆ ಮುಗಿಯಲ್ಲ. ನಿನ್ನೆ ನೋಡಿ, ಇಡೀ ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಬ್ಲಾಕ್ಔಟ್ ಆಗೋಗ್ಬಿಟ್ಟಿತ್ತು. ನಿನ್ನೆ ರಾತ್ರಿ 8 ಮಿಸೈಲ್ಗಳು ಪಾಕಿಸ್ತಾನದ ಕಡೆಯಿಂದ ಬಂದಿತ್ತು.